ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಅನಾಲಿಸಿಸನ್ನು 13th ಫೆಬ್ಗೆ ಯಾವ ರೀತಿ ನಾವು ಅನಲೈಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಇವತ್ತು ವಿಶ್ಲೇಷಣೆಯನ್ನು ಮಾಡೋಣ. ಲೆಟ್ಸ್ ಡೈವ್ ಇಂಟು ದ ಚಾರ್ಟ್. ಇವಾಗ ನಾನು ನಿಫ್ಟಿಯಲ್ಲಿ ಇದ್ದೇನೆ. ಏನು ಹೇಳ್ತಾಯಿದೆ ನಿಫ್ಟಿ ಚಾರ್ಟ್, ಏನು ಹೇಳ್ತದೆ ಇವತ್ತು ನೋಡಿ. ಕನ್ಸಿಕ್ಯೂಟಿವ್ ಸಿನ್ಸ್ 5 ಡೇಸಿಂದ ಮಾರ್ಕೆಟು ಡ್ರಾಸ್ಟಿಕ್ ಆಗಿ ಒನ್ ವೇ ಮೂಮೆಂಟಲ್ಲಿ ನಮಗೆ ಫಾಲ್ ಆಗಿದೆ. ಸೊ ಇವತ್ತೇನು ಹೇಳ್ತಾ ಇದೆ, ಎಸ್ಟರ್ಡೇ ವಾಟ್ ವಿ ಹ್ಯಾವ್ ಡಿಸ್ಕಸ್ ಇಸ್ ಅ ಮೇಜರ್ ಝೋನ್. ಆ ಝೋನಲ್ಲಿ ಒಂದು ಪಾಸ್ ಆಗೋ ಎಲ್ಲ ಒಂದು ಲಕ್ಷಣಗಳು ಕಾಣಿಸುತ್ತೆ ಅಂತ ಹೇಳಿದ್ವಲ್ವಾ. ಸೊ ಇವತ್ತಿನ ಮೇಜರ್ ಏನು, ನನ್ನ ಒಂದು ಡೈಲಿ ಕ್ಯಾಂಡಲ್ ಯಾವ ರೀತಿ ಫಾರ್ಮೇಷನ್ ಆಗಿದೆ. ಇಟ್ ಇಸ್ ಎ ಯಾವ ಕ್ಯಾಂಡಲ್ ಇದು, ಇಸ್ ಎ ನನ್ನ ಒಂದು ಮೇನ್ ಇದರಲ್ಲಿ ಹೇಳಿದಾಗೆ ದಿಸ್ ಇಸ್ ಎ ಲಾಂಗ್ ಲೆಗ್ ಡೋಜಿ ಅಲ್ಲ. ಸಿ ದಿಸ್ ಕ್ಯಾಂಡಲ್ ಈಸ್ ಏನು ಹೇಳ್ತಾ ಇದೆ ಇದು ನೋಡಿ. ಇಲ್ಲಿವರೆಗೂ ಮಾರ್ಕೆಟ್ ಬಂತು, ಪುನಃ ಹಾಗೆ ನಮ್ಮ ಒಂದು ಏನು ಮೊದಲೇ ನಾವು ಅಂದ್ಕೊಂಡಿಲ್ಲ ಆ ಒಂದು ಏರಿಯಾದಿಂದನೇ ವಾಪಸ್ ಹಾಗೆ ಮೇಲ್ಗಡೆ ರಿಕವರಿ ಆಗಿದೆ. ದಿಸ್ ಕ್ಯಾಂಡಲ್ಸ್ ಕಾಲ್ಡ್ ಯಾವುದಿದು, ಲಾಂಗ್ ಲೆಗ್ ಡೋಜಿ ಅಲ್ಲ. ಎಸ್, ನಿಫ್ಟಿಯಲ್ಲಿ ಏನಾಗಿದೆ, ಆಫ್ಟರ್ ಕನ್ಸಿಕ್ಯೂಟಿವ್ 5 ಡೇಸ್ ಫಾಲಿಂದ ಇವತ್ತು ನಮಗೆ ಒಂದು ರಿಕವರಿ ಕಾಣಿಸಿದೆ ಫಸ್ಟ್ ಟೈಮ್ ಒಂದು ವಾರದಿಂದ ಅಲ್ವಾ. ಏನು ಹೇಳುತ್ತೆ ಇದು ಅನ್ನೋದ್ರ ಬಗ್ಗೆ ನಾವು ನಿಧಾನಕ್ಕೆ ತಿಳ್ಕೊಳ್ತಾ ಹೋಗೋಣ. ಹಾಗೆ ಎಲ್ಲೆಲ್ಲಿ ನಮಗೆ ಟ್ರೇಡ್ ಸಿಕ್ತು ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಓಕೆನಾ. ಲೆಟ್ಸ್ ಡೈವ್ ಇಂಟು ದ 15 minutes ಚಾರ್ಟ್. ನಮಗೆ ಇವತ್ತು ಎಲ್ಲೆಲ್ಲಿ ಅವಕಾಶ ಸಿಕ್ಕಿತ್ತು ಅನ್ನೋದು ಕೂಡ ನೋಡೋಣ. ಇಲ್ಲಿಂದಲ್ಲ ನಮ್ಮ ಒಂದು ಇದು ಇವತ್ತಿನ ಒಂದು ಟ್ರೇಡು ಇಲ್ಲ, ಇಲ್ಲಿಂದ ನೆನ್ನೆದು. ಎಸ್, ಇವತ್ತಿನ ನನ್ನ ಕ್ಲೋಸಿಂಗ್ ಪ್ರೈಸ್ ಏನು ಬಂದಿದೆ, 23,057. ಕ್ಲೋಸಿಂಗ್ ಪ್ರೈಸು 23,057 ಅಲ್ವಾ. ಅಂದರೆ ನಮಗೇನು ಇದಾಗಿದೆ, ನೆನ್ನೆ ಎಷ್ಟಿತ್ತು, ಆಲ್ಮೋಸ್ಟ್ ನೆನ್ನೆ 23,071 ಇತ್ತು. ಆಲ್ಮೋಸ್ಟ್ ನಮಗೆ ಎಷ್ಟು ಒಂದು ಅಪ್ರಾಕ್ಸಿಮೇಟ್ 13-15 ಪಾಯಿಂಟ್ ಡಿಫ್ರೆನ್ಸಲ್ಲಿ ಇವತ್ತು ಆ ಏರಿಯಾ ಬಂದು ನಮಗೆ ಕ್ಲೋಸ್ ಕೊಟ್ಟಿದೆ. ಕರೆಕ್ಟ್, ಈ ಏರಿಯಾದಲ್ಲಿ ಕ್ಲೋಸ್ ಕೊಟ್ಟಿದೆ. ಏನು ನನಗೆ ಡೈಲಿ ಟೈಮ್ ಫ್ರೇಮಲ್ಲಿ ಒಂದು ಒಳ್ಳೆಯ ಲಾಂಗ್ ಲೆಗ್ ಡೋಜಿ ಕ್ಯಾಂಡಲ್, ಅಂದರೆ ದಿಸ್ ಈಸ್ ಎ ಟ್ರೆಂಡ್ ರಿವರ್ಸಲ್ ಕ್ಯಾಂಡಲ್ ಅಂತ ಕೂಡ ನಾವು ಹೇಳ್ತೀವಿ ಅಲ್ವಾ. ಗೊತ್ತಿದೆ ಯಾವ ಏರಿಯಾದಲ್ಲಿ ನಾವು ಹೇಗೆ ಟ್ರೇಡ್ ಮಾಡಬೇಕು ಅನ್ನೋದು. ನಾವು ಆ ಒಂದು ಕ್ಯಾಂಡಲ್ ಸ್ಟಿಕ್ಸ್ನ ಡೀಪಾಗಿ ಸ್ಟಡಿ ಮಾಡಿದ್ರೆ ಗೊತ್ತಾಗುತ್ತೆ. ಬಟ್ ನಮ್ಗೆ ಇವಾಗಿನ ಪ್ರಕಾರ ನಾವು ಅಷ್ಟು ಡೀಪಾಗಿ ಹೋಗೋದು ಬೇಡ. ಬಟ್ ವಾಟ್ ಆ ಕ್ಯಾಂಡಲ್ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಮಾತ್ರ ನಾವು ತಿಳ್ಕೊಳ್ಳೋಣ. ಇದು ನಮಗೇನಾಗಿದೆ, ಕನ್ಸಿಕ್ಯೂಟಿವ್ ಆಗಿ ಒಂದು ಸಿನ್ಸ್ 5 ಡೇಸಿಂದ ಫಾಲ್ ಆಗಿ ಬರ್ತಾ ಇರೋದ್ರಿಂದ ಇವತ್ತು ಫಸ್ಟ್ ಟೈಮ್ ನಮಗೆ ಒಂದು ರಿವರ್ಸಲ್ ಕ್ಯಾಂಡಲ್ಲು ಬಾಟಮಲ್ಲಿ ಫಾರ್ಮ್ ಆಗಿದೆ. ಸೊ ಇಟ್ ಇಂಡಿಕೇಟ್ಸ್ ದ್ಯಾಟ್ ಒಂದು ಟ್ರೆಂಡು ಏನು ಇಷ್ಟು ಕಂಟಿನ್ಯೂಸ್ ಆಗಿ ಬೀಳೋ ಒಂದು ಮಾರ್ಕೆಟ್ ಇತ್ತಲ್ಲ, ಒಂದು ಪಾಸ್ ಕೊಡುತ್ತೆ ಅಂತ ಒಂದು ಕೂಡ ನಾವು ಅಂದ್ಕೊಂಡಿದ್ವಿ ಅಲ್ವಾ. ಸೊ ನಮ್ಮ ಒಂದು ಡೈಲಿ ಕ್ಯಾಂಡಲಲ್ಲಿ ನೋಡಿದ್ರೆ ಗೊತ್ತಾಗತ್ತೆ. ಸಿ, ಲಾಂಗ್ ಲೆಗ್ ಡೋಜಿ ಅಂದರೆ ಎಲ್ಲಿ ಓಪನ್ ಆಯಿತೋ, ಎಲ್ಲಿ ಎಸ್ಟರ್ಡೇ ಕ್ಲೋಸ್ ಮತ್ತು ಇವತ್ತಿನ ಕ್ಲೋಸು ಒಂದೇ ಹತ್ರ ಇದೆ. ಹಾಗೆ ಇವತ್ತಿನ ಏನು ಎಲ್ಲಿ ಓಪನ್ ಈಸ್ ಈಕ್ವಲ್ ಟು ಕ್ಲೋಸ್ ಅನ್ನೋ ಥರನೇ ಮಾರ್ಕೆಟು ಇದಾಗಿದೆ. ಸೊ ಒಂದೇನು ಅಂತಂದರೆ, ಇಷ್ಟು ಡ್ರಾಸ್ಟಿಕ್ ಫಾಲ್ ಆಗಿ ಒಂದು ನಮಗೆ ಒಂದು ರಿವರ್ಸಲ್ ಕ್ಯಾಂಡಲ್ ಇದಾಗಿದೆ. ಇದು ಒಳ್ಳೆಯ ಒಂದು ಕ್ಯಾಂಡಲ್ ಅಂತ ಹೇಳ್ಬೋದು. ಇದನ್ನು ಹೇಗೆ ಟ್ರೇಡ್ ಮಾಡೋದು ಅಂತಂದರೆ, ನಾಳೆಗೆ ನಾನು ಸಪೋಸ್ ಮಾರ್ಕೆಟು ಈ ಝೋನಲ್ಲಿ ಓಪನ್ ಆಗಿ ಈ ಏರಿಯಾ ಬಂದು ಇದು ರಿಜೆಕ್ಟ್ ಆಗಿ ಪುನಃ ಇದಾಗಿ ಬ್ರೇಕ್ ಮಾಡ್ತು ಅಂತಂದರೆ ಅಲ್ಲಿ ಒಂದು ನಮಗೆ ಒಂದು ಬೈಯಿಂಗ್ ಮೊಮೆಂಟಮ್ ಸಿಗುತ್ತೆ ಅಲ್ವಾ. ಸ್ವಲ್ಪ ಚಾರ್ಟ್ನ ಕ್ಲಿಯರ್ ಮಾಡೋಣ, ನಿಮಗೆ ಕ್ಲಾರಿಟಿ ಆಗುತ್ತೆ. ಹೇಗೆ ಟ್ರೇಡ್ ಮಾಡೋದು ಇದನ್ನು
ಸಿ ಹೈ ಇದೆಲ್ಲ, ಇದು ಲೋ. ನಮಗೆ ಈ ಝೋನ್ ಬ್ರೇಕ್ ಆಗೋವರೆಗೂ ಕೂಡ ಯಾವುದೇ ಒಂದು ಟ್ರೆಂಡು ಸಿಗೋದಿಲ್ಲ. ಸೊ ಇದು ಬ್ರೇಕ್ ಆದಮೇಲೆ ನಮಗೊಂದು ಬುಲ್ಲಿಶ್ನೆಸ್ ನೋಡ್ಬೋದು. ಬುಲ್ಲಿಶ್ನೆಸ್ ನೋಡಿದ್ರೆ ನೆಕ್ಸ್ಟ್ ಇಮಿಡಿಯೇಟ್ ನಮಗೆ ಒಂದು ಇಲ್ಲಿ ಈ ಝೋನ್ 200 ಝೋನ್ವರೆಗೂ ನಾವು ಒಂದು ನೋಡ್ಬೋದು. ಈಗ ಎಷ್ಟಿದೆ ಪ್ರೆಸೆಂಟು? ಲೈನ್ ಕೂಡ ಹಾಕ್ಬಿಡ್ತೀನಿ. ಇಮಿಡಿಯೇಟ್ ನಮಗೆ ರೆಸಿಸ್ಟೆನ್ಸ್ ಬಂದ್ಬಿಟ್ಟು ಇದು ಬ್ರೇಕ್ ಆದರೆ ನನಗೆ ಇಲ್ಲಿ ಈ ಏರಿಯಾಗೆ ಒಂದು ನನ್ನ ಒಂದು ರೆಸಿಸ್ಟೆನ್ಸ್ ಪಾಯಿಂಟ್ ಬರುತ್ತೆ. ಇವನ್ ಅದು ಕೂಡ ಬೀಟ್ ಮಾಡ್ತು ಅಂತಂದರೆ ನೆಕ್ಸ್ಟ್ ಇರೋದೇ ಒಂದು 385 ಝೋನ್. ಈ ರೀತಿಯಾಗಿ ನಾವು ಟ್ರೇಡನ್ನು ತೊಗೊಳ್ಬೋದು. ಲೋವರ್ ಸೈಡ್ ಬಂತು ಅಂತಂದರೆ ಇದರ ಒಂದು ಅಗೇನು ನಮ್ಗೆ ಇವತ್ತು ಎಲ್ಲಿಂದ ಪಿಕಪ್ ತೊಗೊಳ್ತಲ್ಲ ಈ ಏರಿಯಾ ಕೂಡ ಒಂದು ನಮಗೆ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಒಂದು ಸಪೋರ್ಟ್ ಆಗಿ ಕೂಡ ವರ್ಕ್ ಆಗುತ್ತೆ. ಚೆನ್ನಾಗಿ ಓಕೆ. ನನಗೆ ಹೈಯರ್ ಝೋನ್ ಬಂದುಬಿಟ್ಟು ನಮ್ಮ ಒಂದು 15 ಮಿನಿಟ್ಸಲ್ಲಿ ಅನಾಲಿಸಿಸ್ ಮಾಡೋಣ. ಹೈಯರ್ ಝೋನ್ ಗೊತ್ತಾಗ್ತಿಲ್ಲ? ನೋಡಿ, ಫಸ್ಟ್ ನನ್ನ ಒಂದು ರೆಸಿಸ್ಟೆನ್ಸ್ ಪಾಯಿಂಟು 23,200, ಸೆಕೆಂಡ್ ಬಂದುಬಿಟ್ಟು 23,375 ವಿಲ್ ಬಿ ಮೈ ನೆಕ್ಸ್ಟ್ ಹೈಯರ್ ಝೋನ್. ನನಗೆ ಈ ಹೈಯರ್ ಝೋನ್ಗೂ ಒಂದು ಕೂಡ ನಾವು ಮಾರ್ಕ್ ಮಾಡಿ ಇಟ್ಕೊಳ್ಳೋಣ. ಯಾಕಂತಂದರೆ ತುಂಬ ಸಲ ಇಲ್ಲಿ ಪ್ರೈಸು ರಿಜೆಕ್ಷನ್ ಆಗಿ ಬಂದಿರೋಂಥದ್ದು ಮತ್ತು ಮೊಮೆಂಟಮಲ್ಲಿ ಫಾಲ್ ಆಗಿರೋ ಏರಿಯಾ ಎಲ್ಲ ಅದು ಎಲ್ಲ ಒಂದು ಕ್ರೂಷಿಯಲ್. ನಮಗೆ ಒಳ್ಳೆಯ ರಿವರ್ಸಲ್ ಕೂಡ ನಾವು ಅದನ್ನು ಯೂಸ್ ಮಾಡ್ಕೊಳ್ಬಹುದು. ಅಂದರೆ ನನ್ನೇ ಒಂದು ನಾಳೆಯ ಟ್ರೇಡ್ ಏನಾಗಿರುತ್ತೆ, ಇಫ್ ಸಪೋಸ್ ಮಾರ್ಕೆಟ್ ಓಪನ್ಸ್ ಫ್ಲ್ಯಾಟ್ ನೋಟಲ್ಲಿ ಓಪನ್ ಆಯಿತು ಅಂತ ಅಂದ್ಕೊಂಡ್ರೆ, ಫ್ಲ್ಯಾಟ್ ನೋಟ್ ಅಂದರೆ ಈ ಏರಿಯಾದಲ್ಲಿ ಓಪನ್ ಆಗಿ ಸ್ವಲ್ಪ ಅಲ್ಲೇ ಒಂದು ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಪುನಃ ಮೇಲೆ ಹೋಯ್ತು ಅಂತಂದರೆ ಈ ಒಂದು ಝೋನ್ ನನಗೆ ರೆಸಿಸ್ಟೆನ್ಸ್ ಆಗಿ ಒಂದು ವರ್ಕ್ ಆಗುತ್ತೆ. ಸೊ ಸಪೋಸ್ ಇಲ್ಲಿ ಮಾರ್ಕೆಟ್ ಓಪನ್ ಆಯಿತು, ಓಪನ್ ಆಗಿ ಫ್ಲ್ಯಾಟ್ ನೋಟ್ ಓಪನ್ ಆಗಿ ಮತ್ತೆ ಏರಿಯಾ ಯಾವುದಾದ್ರು 23,045 ಇದೆಲ್ಲ 23,045 ಟು 23,000 23,018 ಇದು ಒಂದು ಸಪೋರ್ಟ್ ಆಗಿ ನಮಗೆ ವರ್ಕ್ ಆಗುತ್ತೆ. ಅದು ಮೇಜರ್ ಸಪೋರ್ಟ್ ಅಂತಂದ್ರೆ ನಮಗೆ ಯಾವುದು 22,800 ರೈಟ್ನ. ಓಕೆ, ಈ ಎರಡು ಝೋನ್ಗಳು ನಮಗೆ ಸಪೋರ್ಟ್ ಆಗುತ್ತೆ. ಮೇಲಿನ ಹೈಯರ್ 2 ಝೋನ್ಗಳು 23,200 ಮತ್ತು 23,375. ನನ್ನ ಒಂದು ಇದು ಕೂಡ ನೋಡೋಣ, ಯಾವುದು ಆಪ್ಷನ್ ಚೈನ್ ಏನು ಹೇಳ್ತಾ ಇದೆ ಅದು ಕೂಡ ನೋಡೋಣ. ಸಿ ಆಪ್ಷನ್ ಚೈನ್ ಏನು ಹೇಳ್ತಾ ಇದೆ, ಹೈಯೆಸ್ಟ್ ಒಂದು ಕಾಲ್ ರೈಟರ್ ಎಲ್ಲಿದ್ದಾರೆ, ಸಿ 23,300 ಹೈಯೆಸ್ಟ್ ರೈಟ್. ಅದಕ್ಕಿಂತ ಮೊದಲು ನಮ್ಗೆ ಯಾವ್ದು ಸಿಗ್ತಾರೆ 23,200. ನಾವು ಆಗಲೇ ಮಾರ್ಕ್ ಮಾಡಿದ್ವಲ್ಲ 23,200 ಮತ್ತು ಅದು ಬಿಟ್ಟರೆ ನೆಕ್ಸ್ಟ್ ಬೀಟ್ ಆಯಿತು ಅಂದರೆ 23,000 ಈ ಏರಿಯಾದಲ್ಲಿ 23,000 ಇಮಿಡಿಯೇಟ್ ಒಂದು ಇದು 200 ಆದರೆ 300, ಅದಾದಮೇಲೆ ನೆಕ್ಸ್ಟು 350 370 ಲೆವೆಲ್ವರೆಗೂ ದೇರ್ ಇಸ್ ಎ ಚಾನ್ಸ್ ಅಪ್ವರ್ಡ್ಗೆ. ಇಮಿಡಿಯೇಟ್ ನನಗೆ ರೆಸಿಸ್ಟೆನ್ಸ್ ಬಂದಿರೋದು 23,200. ಯಾಕಂದರೆ ಹೈಯೆಸ್ಟು ನಮಗೆ OI ಇದಾಗಿರೋದು ಅದೇನೇ, OI ಚೇಂಜ್ ಕೂಡ ಅದೇ ಏರಿಯಾದಲ್ಲೇ ಆಗಿದೆ. ನೆಕ್ಸ್ಟ್ ಸಪೋರ್ಟ್ ಬಂದುಬಿಟ್ಟು ಎಲ್ಲಿ ನೋಡ್ಬೋದು, ಸಪೋರ್ಟ್ ಬಂದುಬಿಟ್ಟು 23,000 ಹೈಯೆಸ್ಟು OI ಚೇಂಜ್ ಕೂಡ ಆಗಿದೆ ಮತ್ತು ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಕೂಡ ಬಿಲ್ಡ್ ಆಗಿದೆ. ಅದು ಬಿಟ್ಟರೆ ನೆಕ್ಸ್ಟ್ ಬಂದುಬಿಟ್ಟು 22,800 ಅಲ್ವಾ. ನೋಡಿ ಈ ಒಂದು ಝೋನು, ಈ ಒಂದು ಏರಿಯಾ ಮತ್ತು ಅದು ಬಿಟ್ಟರೆ ನಮಗೆ 22,800 ಹೇಳ್ತಲ್ಲ, ಈ ಇದರಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇದಾಗಿದೆ. ಸೊ ಇವತ್ತು ಓವರಾಲ್ ನಮ್ಮ ಒಂದು PCR ಡೇಟಾ ನೋಡೋದಾದರೆ ನೋಡಿ, ಕಾಲ್ ಸೈಡ್ ಎಷ್ಟಿದ್ದಾರೆ, ಕಾಲ್ ಸೈಡ್ ಬಂದುಬಿಟ್ಟು 25,65,000 ಇದ್ದಾರೆ. ಇಲ್ಲಿ ಬಂದುಬಿಟ್ಟು ಓನ್ಲಿ 16 lakh ಇದ್ದಾರೆ. ಅಗೇನ್ ದೇರ್ ಈಸ್ ಎ ಎಷ್ಟು ಆಲ್ಮೋಸ್ಟ್ ಕಾಲ್ ಸೈಡೇ ಜಾಸ್ತಿ ರೈಟಿಂಗ್ ಇದೆ. ಬಟ್ ಅದು ನಾಳೆಗೆ ಚೇಂಜಸ್ ಆದರೆ ಮತ್ತೆ ಪುನಃ ಮಾರ್ಕೆಟಲ್ಲಿಂದ ಒಂದು ರಿಕವರಿ ಆಗಲಿಕ್ಕೆ ಚಾನ್ಸ್ ಇದೆ. ಬಟ್ ನಮಗೇನೇ ಇದೆ ಅದು ನಮ್ಮ ಒಂದು ಪ್ರೆಸೆಕ್ಷನ್ ಪ್ರಕಾರ ಏನಿದೆ ಲೆವೆಲ್ಸ್ ನಮ್ಗೆ ಆಲ್ರೆಡಿ ಗೊತ್ತಾಗಿದೆ ಅಲ್ವಾ. ಇದ್ರ ಪ್ರಕಾರ ಒಂದು ಡೇಟಾಸ್ ನೋಡ್ಬಿಡೋಣ, ಸ್ಟ್ಯಾಟಿಸ್ಟಿಕ್ಸ್ ಏನು ಹೇಳುತ್ತೆ ಅಂತ. ಹಾಂ, ಸೊ ನಿಫ್ಟಿಯಲ್ಲಿ ಹಾಕ್ತಾಯಿದ್ದೀನಿ.
23,050 ರೈಟ್ ನಾವು ನಡೀತಾ ಇದೆ. ನಮಗೆ ನೆಕ್ಸ್ಟ್ ಬಂದುಬಿಟ್ಟು 23,100, ಅದು ಬಿಟ್ಟರೆ 23,200 ಹೈಯೆಸ್ಟ್ ಕಾಲ್ ರೈಟರ್ ಸಿಗ್ತಾರೆ. ಅದು ಬಿಟ್ಟರೆ ಪುಟ್ ರೈಟರ್ಸ್ ಎಲ್ಲಿದ್ದಾರೆ ಹೈಯೆಸ್ಟು ನಮಗೆ 23,000 ಇಮಿಡಿಯೇಟ್ ಸಪೋರ್ಟ್ ಇದೆ. ಅದು ಬ್ರೇಕ್ ಆಯಿತು ಅಂತಂದರೆ ನೆಕ್ಸ್ಟ್ ನಮಗೆ ಹೈಯೆಸ್ಟ್ ವಾಲ್ ಇರೋದೇ ನೆಕ್ಸ್ಟು 22,800 ಸರಿ ಇದೆ. ನಮ್ಮ ಒಂದು ಝೋನ್ ಏನು ನಾವು ಮಾರ್ಕ್ ಮಾಡಿರೋ ಝೋನು ಸರಿ ಇದೆ. ಸೊ ನಾಳೆಗೆ ನಮ್ಮ ಒಂದು ಇದು ಲೆವೆಲ್ಸ್ ಕೂಡ ಮಾರ್ಕ್ ಆಗಿದೆ. ಇದು ನನ್ನ ಒಂದು ನಿಫ್ಟಿಯ ಟ್ರೇಡ್ ಆಗಿರುತ್ತೆ. ನಾಳೆಗೆ ಸ್ವಲ್ಪ ಯಾಕಂತಂದರೆ ಮೊಮೆಂಟಮ್ ಕೊಟ್ಟು ಒಂದು ಪಾಸ್ ತೊಗೊಂಡು ಸ್ವಲ್ಪ ಅಪ್ ಮೂವ್ ಆಗಿದ್ದಲ್ಲ, ನಾಳೆಗೆ ಒಂದು ಸ್ವಲ್ಪ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಮಾರ್ಕೆಟ್ ಮೇಲೆ ಇಷ್ಟು ಮೊಮೆಂಟಮಲ್ಲಿ ಟ್ರೇಡ್ ಸಿಗೋದು ಒಂದು ನಮಗೆ ಕಷ್ಟ ಇದೆ. ಬಟ್ ಒಂದು ಕನ್ಫರ್ಮ್ ಆಯ್ತು, ಏನು ನಾವು ಒಂದು ವಾರದಿಂದ ಏನು ಬೀಳುತ್ತೆ ಅಂದ್ಕೊಂಡು ಇಷ್ಟು ಬೀಳ್ತಾ ಇದೆ ಅಂತ ಅಂದ್ಕೊಂಡು ಒಂದು ಹಾಲ್ಟಿಂಗ್ ಮಾಡಿದೆ ಇದು ಅಂತ ಹೇಳ್ಬೋದು ಅಲ್ವಾ. ಹಂಗಂತೇಳಿ ಪುಟ್ ಸೈಡ್ ಕಾಲ್ ಸೈಡ್ಗೆ ಮೇಲ್ಗಡೆ ಹೋಗುತ್ತೆ ಅಂತಲ್ಲ, ಬೀಳೋದು ಒಂದು ಆಲ್ಟಿಂಗ್ ಅಂತ ನಾವು ಇದನ್ನು ಕನ್ಸಿಡರ್ ಮಾಡಬೇಕು. ಸೊ ನಮಗೆ ಇವತ್ತೆಲ್ಲ ಎಲ್ಲೆಲ್ಲ ಟ್ರೇಡ್ ಸಿಕ್ತು ಅಂತ ನೋಡೋಕ್ಕೆ ಹೋದರೆ ಇವತ್ತು ಮೊಮೆಂಟಮ್ ಅದು ಒಳ್ಳೆ ಟ್ರೇಡ್ ಸಿಕ್ಕಿದೆ. ನಮಗೆ ಎರಡೂ ಕಡೆ ಟ್ರೇಡ್ ಸಿಕ್ಕಿದೆ. ಸಿ ಯಾವುದದು ಏರಿಯಾ ಜಸ್ಟ್ ಮಾರ್ಕೆಟ್ ಯಾ ಇಲ್ಲಿ ಕೂಡ ಒಂದು ಟ್ರೇಡ್ ಸಿಕ್ತು. ಅಲ್ಲಿಂದ ನೀಟಾಗಿ ನಮಗೆ ಕೆಳಗಡೆಗೆ ಒಳ್ಳೆ ಒಂದು ಫಾಲ್ಸ್ ಸಿಕ್ತು, ಒಳ್ಳೆ ಮೊಮೆಂಟಮ್ ಕ್ಯಾಪ್ಚರ್ ಮಾಡೋಕ್ಕೆ ಆಯಿತು ಆಯಿತಾ. ಅದು ಬಿಟ್ಟರೆ ಇಲ್ಲಿದೆ ನಮಗೆ ಮತ್ತೆ ಅದಾದಮೇಲೆ ಒಂದು ಟ್ರೇಡು ಈ ಏರಿಯಾದಲ್ಲಿ. ಅದು ಬಿಟ್ಟರೆ ನೆಕ್ಸ್ಟ್ ಟ್ರೇಡ್ ಬಂದುಬಿಟ್ಟು ಯಾವ ಏರಿಯಾ ಇಲ್ಲಿ ಒಂದು ನಮಗೆ ಈ ಏರಿಯಾದಲ್ಲಿ ಸೈಡ್ ವೇಸ್ ಹೋಯ್ತಲ್ಲ, ಈ ಏರಿಯಾದಲ್ಲಿ ಒಂದು ಸ್ಟಾಪ್ ಲಾಸ್ ಕೂಡ ಇಟ್ಟಾಯಿತು, ಒಂದು ಚಿಕ್ಕ ಸ್ಟಾಪ್ ಲಾಸ್ ಇಟ್ಟಾಯಿತು. ಆಮೇಲೆ ನಮಗೆ ಈ ಟ್ರೇಡ್ ತೊಗೊಳ್ಳೋರಿದ್ದರೆ ನೋಡಿ, ಈ ಏರಿಯಾದಲ್ಲಿ ಒಂದು ಒಳ್ಳೆ ಟ್ರೇಡ್ ಸಿಕ್ಕಿದೆ. ಎರಡೂ ಕಡೆ ನಮಗೆ ಇವತ್ತು ನಾವು ಮೊಮೆಂಟಮ್ನ ಕ್ಯಾಪ್ಚರ್ ಮಾಡಿದ್ದೀವಿ. ಇದು ನಿಫ್ಟಿಯಲ್ಲೇ ಆಯಿತು ಆಯಿತಾ. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ನೋಡೋಣ. ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ನಮಗೆ ಇವತ್ತು ಒಳ್ಳೆ ಟ್ರೇಡ್ ಸಿಕ್ಕಿದೆ. ಡೈಲಿನಲ್ಲಿ ನೋಡಿದಾಗ ಬ್ಯಾಂಕ್ ನಿಫ್ಟಿ ಕೂಡ ನಮಗೆ ಯಾವ ಒಂದು ಪ್ಯಾಟರ್ನ್ ಮಾಡಿದೆ, ಕ್ಯಾಂಡಲ್ಸ್ಟಿಕ್ಸ್, ಯಾವ ಒಂದು ಕ್ಯಾಂಡಲ್ಸ್ಟಿಕ್ಸ್ ಇದು, ದಿಸ್ ಈಸ್ ಆಲ್ಸೋ ಲಾಂಗ್ ಲೆಗ್ ಡೋಜಿ ಅಲ್ಲ. ನಮಗೆ ಐಡೆಂಟಿಫೈ ಮಾಡಿದ್ರೆ ಗೊತ್ತಾಗುತ್ತೆ, ದಿಸ್ ಎ ಒನ್ ಆಫ್ ದ ಪವರ್ಫುಲ್ ಕ್ಯಾಂಡಲ್, ಲಾಂಗ್ ಲೆಗ್ ಡೋಜಿ. ಇದೇನು ಹೇಳುತ್ತೆ, ವಾಟ್ ಇಟ್ ಇಂಡಿಕೇಟ್ಸ್, ದಿಸ್ ಇಂಡಿಕೇಟ್ಸ್ ದ ಟ್ರೆಂಡ್ ರಿವರ್ಸಲ್ ಕ್ಯಾಂಡಲ್ ಅಂತ ನಮಗೆ ಗೊತ್ತಾಗ್ತಾ ಇದೆ. ಇಲ್ಲಿ ಒಂದು ವಾಟ್ ಎವರ್ ಫಾಲನ್ ಬಿಫೋರ್ನು 1 2 3 4 5 ಕ್ಯಾಂಡಲ್ ಕನ್ಸಿಕ್ಯೂಟಿವ್ ಫಾಲ್ ಆದ ನಂತರ ಅಟ್ ದ ಎಂಡ್ ಆಫ್ ದ 6th ಕ್ಯಾಂಡಲ್ ವಿ ಗಾಟ್ ಒನ್ ರಿವರ್ಸಲ್ ಕ್ಯಾಂಡಲ್, ದಟ್ ಟು ಲಾಂಗ್ ಲೆಗ್ ಡೋಜಿ. ಸೊ ಬೈಯರ್ ಇಲ್ಲಿವರೆಗೂ ನಮಗೆ ಸೆಲ್ಲಿಂಗ್ ಒಂದು ಮಧ್ಯಾಹ್ನದವರೆಗೂ ಇಲ್ಲಿವರೆಗೂ ಸೆಲ್ಲಿಂಗ್ ಪ್ರಾಬಬಿಲಿಟಿನೇ ತುಂಬ ಇತ್ತು. ಆಫ್ಟರ್ ಒಂದು 11:30 12 o'clock ಆಗಿ ಇಟ್ ಈಸ್ ಟೋಟಲಿ ರಿವರ್ಸ್ಡ್. ಅಲ್ಲೇನಾಯಿತು, ಒಂದು ಫೈಟ್ ನಡೀತಾ ಇತ್ತು. ಇಲ್ಲಿ ಇಷ್ಟು ದಿನ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್ ನಡುವೆ ಒಂದು ಫೈಟ್ ನಡೆದು ಆಫ್ಟರ್ ದ್ಯಾಟ್ ಅಲ್ಟಿಮೇಟ್ಲಿ ಏನಾಯಿತು, ಬೈಯರ್ಸ್ ಆ ಒಂದು ಸೆಲ್ಲಿಂಗ್ ಪ್ರೆಸರ್ನ ಓವರ್ಕಮ್ ಮಾಡಿದ್ದಾರೆ ಅಂತ ಒಂದು ಹೇಳ್ಬೋದು. ಸೊ ನಾಳೆಗೆ ನಾವು ಯಾವ ರೀತಿ ಟ್ರೇಡ್ ಮಾಡ್ಬೋದು, ಈ ಕ್ಯಾಂಡಲ್ ನಮಗೇನು ಹೇಳುತ್ತೆ, ಇಷ್ಟು ಬೀಳೋ ಒಂದು ಟ್ರೆಂಡಿಂದ ಒಂದು ಪಾಸ್ ತೊಗೊಂಡಿದ್ದೀನಿ ನಾನು, ಐ ವಿಲ್ ಟೇಕ್ ರೆಸ್ಟ್ ಫ್ರಮ್ ಫಾಲಿಂಗ್ ಮಾರ್ಕೆಟ್ ಅಂತ ಒಂದು ಹೇಳ್ತಾ ಇದೆ. ನಾಳೆಗೆ ನಾನು ಯಾವ ರೀತಿ ಟ್ರೇಡ್ ಮಾಡ್ಬೋದು, ಹಾಗೆ ಇವತ್ತು ನಮ್ಗೆ ಯಾವ ರೀತಿ ಟ್ರೇಡ್ ಸಿಕ್ತು ಅಂತ ಕೂಡ ಒಮ್ಮೆ ನೋಡೋಣ. ಓಕೆನಾ, ಎಲ್ಲೆಲ್ಲಿ ಟ್ರೇಡ್ ಸಿಕ್ತು, ಎರಡೂ ಕೂಡ ಮೊಮೆಂಟಮ್ ಇತ್ತು ಇವತ್ತು. ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಎರಡರಲ್ಲೂ ನಮಗೆ ಒಳ್ಳೆ ಟ್ರೇಡ್ ಸಿಕ್ಕಿದೆ. ಸಿ ನಾನು ನಿನ್ನೆ ಹೇಳ್ದಂಗೆ ದಿಸ್ ದ ರಿವರ್ಸಲ್ ಏರಿಯಾ. ಓಪನಿಂಗ್ ಇಟ್ ಸೆಲ್ಫ್ ಯಾರಾದರೂ ಕ್ಯಾಪ್ಚರ್ ಮಾಡಿದ್ರೆ ಈ ಮೊಮೆಂಟಮ್ ಕೂಡ ಇಲ್ಲಿಂದಾನೇ ಕ್ಯಾಪ್ಚರ್ ಮಾಡ್ಬೋದಿತ್ತು. ಸೊ ಇಲ್ಲ, ನಮಗಿದು ತುಂಬ ವೆಲ್ ಇನ್ ಅಡ್ವಾನ್ಸ್ ಟ್ರ್ಯಾಕಲ್ಲಿ ಆಗುತ್ತೆ ಅಂತಂದರೆ ನಮ್ಮ ಸೆಟಪ್ಗೆ ವೆಯ್ಟ್ ಮಾಡ್ತೀವಿ ಅಂತಂದರೆ ನಮಗೆ ಒಂದು ಸಿಕ್ಕಿರೋ ಅಂಥದ್ದು ಚಾನ್ಸು. ಸೊ ಈ ಒಂದು ಇದರಲ್ಲಿ ಸಿಕ್ತು. ಸೊ ಅಲ್ಲಿಂದ ನಮಗೆ ಫುಲ್ ಮೊಮೆಂಟಮಲ್ಲಿ ರ್ಯಾಲಿ ಕೊಟ್ಟಿದೆ. ಅದಾದ ನಂತರ ಇದು ನಮಗೆ ಡೌನ್ ಫಾಲಿಂಗ್ ಮಾರ್ಕೆಟಲ್ಲಿ ಸಿಕ್ಕಿರೋಂಥ ಒಂದು ಸೆಟಪ್ಪು. ಹಾಗೆ ನೆಕ್ಸ್ಟು ಅಲ್ಲಿಂದ ಪಿಕಪ್ ತೊಗೊಳ್ತಲ್ಲ, ಪಿಕಪ್ ತೊಗೊಂಡಾಗ ಒಳ್ಳೆ ಕ್ಯಾಂಡಲ್ಲು ವಿತೌಟ್ ಇಟ್ಟಿಂಗ್ ಸ್ಟಾಪ್ ಲಾಸ್
ಸಿ ಈ ಒಂದು ಏರಿಯಾದಿಂದ ನಮಗೆ ಟೋಟಲ್ ಕ್ಯಾಪ್ಚರ್ ಮಾಡಲಿಕ್ಕೆ ಇಲ್ಲಿ ಮಿಸ್ ಆದರೆ ಹಾಗೆ ಇಲ್ಲಿ ಏರಿಯಾ ಅಲ್ವಾ, ಸುಮಾರು ಇದು ಸಿಕ್ಕಿದೆ. ಆಮೇಲೆ ಒಂದು ಕನ್ಫ್ಯೂಷನ್ ಆಗ್ಬೋದು, ಇಲ್ಲಿ ಒಂದು ಕೂಡ ನಮಗೆ ಒಂದು ಸೆಲ್ಲಿಂಗ್ ಸೈಡಲ್ಲಿ ಒಂದು ಸೆಟಪ್ ಸಿಕ್ಕಿದೆ. ಎಸ್, ಇಲ್ಲಿ ನೋಡಿ, ಇಲ್ಲಿ ಒಂದು ಸೆಟಪ್ ಸಿಕ್ಕಾಗ ನಾವು ಒಂದು ಮಾಡಬಾರ್ದು ಅಂತಲೂ ಅಂದ್ಕೊಂಡಿದ್ದೆ. ಯಾಕೆ ಅಂತಂದರೆ ನಮಗಿಲ್ಲಿ ಟೋಟಲ್ ಕರೆಕ್ಟಾಗಿ ಇಂಡಿಕೇಶನ್ ಕೊಟ್ಟಿದೆ. ಏನಿದು, ಇಲ್ಲಿಂದನೇ ನಾನು ಹೊರಡು ಹೋಗ್ತೀನಿ ಅಂತ ಹೇಳಿ ಒಂದು ಇಂಡಿಕೇಶನ್ ಕೊಡ್ತು. ಸೊ ಅಲ್ಲಿಂದ ಯಾರಾದರೂ ಇಲ್ಲೆಲ್ಲ ಮಾಡಿದೆ ಇಲ್ಲಿ ಮಾಡಿದ್ರೆ ಒಂದು ಸ್ಟಾಪ್ ಲಾಸ್ ಆಗುತ್ತೆ. ಬಟ್ ನೆಕ್ಸ್ಟಲ್ಲಿ ಇದೆಲ್ಲ ಬೈನ್ ಸೈಡಲ್ಲಿ ನಮಗೆ ಒಳ್ಳೆಯ ಒಂದು ಟಾರ್ಗೆಟನ್ನು ತಂದು ಕೊಟ್ಟಿದೆ. ಎರಡು ಕಡೆ ಒಂದೇನು ಈ ಕಡೆ ಅಪ್ ಮೂಮೆಂಟಲ್ಲಿ ನಮಗೊಂದು ಟಾರ್ಗೆಟ್ ತಂದು ಕೊಡ್ತು, ಹಾಗೆ ಫಾಲಿಂಗ್ ಸೈಡಲ್ಲಿ ಕೂಡ ನಮಗೆ ಟಾರ್ಗೆಟನ್ನು ತಂದು ಕೊಟ್ಟಿದೆ. ಬ್ಯಾಂಕ್ ನಿಫ್ಟಿ ವಾಸ್ ವೆರಿ ಮಚ್ ಅದು ಇವತ್ತು ಟ್ರೇಡಬಲ್ ಇನ್ಸ್ಟ್ರೂಮೆಂಟ್ ಆಗಿತ್ತು ಇವತ್ತು. ಸೊ ನಾಳೆಗೆ ನಾನು ಯಾವ ರೀತಿ ಟ್ರೇಡ್ ತೊಗೊಳ್ಬೋದು ಅಂತ ಕೂಡ ನೋಡೋಣ. ಓಕೆನಾ? ಯಾ, ನಾವೇನು ನಿನ್ನೆ ಅನಾಲಿಸಿಸ್ ಮಾಡಿದ್ವಲ್ಲ ಸೇಮ್ ಝೋನಿಂದನೇ ಫಾಲ್ ಆಗಿದೆ. ಆಮೇಲೆ ನಮ್ಮ ಒಂದು ಏನು ಟಾರ್ಗೆಟ್ ಅಂದ್ಕೊಂಡಿದ್ವಿ ಸಪೋರ್ಟು ಫಸ್ಟ್ ಬಂದುಬಿಟ್ಟು 49,000, ಅದಾದಮೇಲೆ 48,800 ಅದು ಕೂಡ ಇಟ್ಟಾಗಿ ಅದು ಇನ್ನೂ ಸ್ವಲ್ಪ ಒಂದು 100 ಪಾಯಿಂಟಷ್ಟು ಕೆಳಗಡೆ ಹೋಯಿತು. ಅಲ್ಲಿಂದ ನಾವು ಮತ್ತೆ ರಿವರ್ಸಲ್ ನಮಗೆ ಚಾನ್ಸ್ ಸಿಕ್ತು. ಸೊ ನಾಳೆಯ ಮಾರ್ಕೆಟನ್ನು ನೋಡೋದಾದರೆ ನಾನು ಏನೆಲ್ಲ ಮಾಡ್ಬೋದು, ಸೇಮ್ ಲಾಂಗ್ ಲೆಗ್ ಡೋಜಿ ಆಗಿರೋದ್ರಿಂದ ನನಗೆ ಏನಾಗುತ್ತೆ, ನಾಳೆಯ ಈ ಏರಿಯಾ ಕ್ರೂಷಿಯಲ್ ಆಗುತ್ತೆ. ಯಾವುದದು, ದಿಸ್ ಏರಿಯಾ. ಇದನ್ನು ಬೀಟ್ ಮಾಡಿದ್ಮೇಲೆ ಆಮೇಲೆ ನೆಕ್ಸ್ಟ್ ಕ್ಯಾಲ್ಕುಲೇಷನ್ಸ್. ಸೊ ನನಗೆ ಈ ಎರಡು ಝೋನ್ ಕೂಡ ಏನು ಇವತ್ತಿನ ಒಂದು ಯಾವುದಾದ್ರು 48,700 ಮತ್ತು 49,900 ಎರಡು ಕೂಡ ಇಂಪಾರ್ಟೆಂಟ್ ಝೋನ್ ಆಗುತ್ತೆ. ನಾಳೆಗೆ ನಾನು ಗ್ಯಾಪ್ ಅಪ್ ಆಗಿ ಈ ಏರಿಯಾಗೆ ಹೋಗಿ ಇಲ್ಲಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಪುನಃ ಮೇಲೆ ಹೋದರೆ ಮಾತ್ರ ನಮಗೆ ಒಂದು ಬೈಯಿಂಗ್ ಏರಿಯಾ ಆಗುತ್ತೆ. ಯಾಕಂತಂದರೆ ಇಮಿಡಿಯೇಟ್ ವಿ ಶೇಪ್ ರಿಕವರಿ ಆಗೋಕ್ಕೆ ದೇರ್ ಇಸ್ ನೋ ಎನಿ ಅಂತ ಒಂದು ಚಾನ್ಸಸ್ ನನಗೆ ಕಡಿಮೆ ಅನ್ನಿಸ್ತಾ ಇದೆ. ಯಾಕಂದರೆ ಮೊಮೆಂಟಮಲ್ಲಿ ಎಲ್ಲ ಟ್ರೇಡ್ಗಳು ಮುಗಿದೋಗಿದೆ. ಸೊ ನನಗೆ ಏನಾದ್ರು ಇಲ್ಲಿ ಸೈಡ್ ವೇಸ್ ಅಲ್ಲಿ ಓಪನ್ ಆಗಿ ಪುನಃ ಇಲ್ಲಿ ಹೋಗಿ ಇಟ್ ಹ್ಯಾಸ್ ಟು ಸ್ಪೆಂಡ್ ಮೋರ್ ಟೈಮ್. ಇಫ್ ದೆನ್ ಇಟ್ ಮೂವ್ಸ್ ಹೈಯರ್ ಸೈಡ್ ದೆನ್ ಐ ವಿಲ್ ಬಿ ಇಂಟ್ರೆಸ್ಟಿಂಗ್ ಇನ್ ಬೈಯಿಂಗ್. ಆರ್ ಎಲ್ಸ್ ಸೈಡ್ ವೇಸಲ್ಲೇ ಹೋಯಿತು ಈ ಏರಿಯಾಗೆ ಬಂತಂದರೆ ಆಗೂ ಕೂಡ ನಮಗೊಂದು ಚಾನ್ಸಸ್ ಇದೆ. ಓಕೆನಾ? ಇಲ್ಲಿ ಬಿಟ್ವೀನಲ್ಲೇ ಇಲ್ಲಿತ್ತು ಅಂತಂದರೆ ದೇರ್ ಇಸ್ ನೋ ಚಾನ್ಸ್. ಒಂದೇನಲ್ಲಿ ನೋಡಿ ಇಲ್ಲಿ ರಿವರ್ಸಲ್ ಒಂದು ನಾವು ತೊಗೊಳ್ಬಹುದು. ರಿವರ್ಸಲ್ ಕ್ಯಾಂಡಲ್ ಪ್ಯಾಟರ್ನ್ಸ್ ನೋಡಿಕೊಂಡು ನಾವಿಲ್ಲಿ ಒಂದು ಟ್ರೇಡನ್ನು ಇನಿಷಿಯೇಟ್ ಮಾಡೋದು. ಅಂದರೆ ಹೈಯರ್ ಸೈಡ್ ಝೋನ್ ನನಗೆ ಬಂದುಬಿಟ್ಟು ಹೈಯರ್ ಸೈಡ್ ಝೋನಲ್ಲಿ ಏನು ಇಡ್ತಾಯಿತ್ತು, 50,000 ಒಂದು ಇದೆ. ಅದು ಬಿಟ್ಟರೆ ಡೌನ್ ಸೈಡ್ಗೆ 48,000 ಇಮಿಡಿಯೇಟ್ ಸಿಗುವಂಥದ್ದು ಈ ಏರಿಯಾ 48,770. ಇದು ನನ್ನ ಒಂದು ಸಪೋರ್ಟ್ ಝೋನ್. ಏರ್ಪೋರ್ಟ್ ಒಂದು ಇದಕ್ಕೆ ಡ್ರಾ ಕೂಡ ಒಂದು ಝೋನ್ ಕೂಡ ಡ್ರಾ ಮಾಡೋಣ. ಯಾ, ದಿಸ್ ಈಸ್ ಮೈ ನೆಕ್ಸ್ಟ್ ಒಂದು ಸಪೋರ್ಟ್ ಝೋನ್ ಆಗುತ್ತೆ. ದಿಸ್ ಏರಿಯಾ ಇಸ್ ಗೋಯಿಂಗ್ ಟು ಬಿಕಮ್ ಮೈ resistance zone, as you all know that, no? Yes. ಯಾರ್ಯಾರು ಸೆಟಪ್ಪು ಮತ್ತು ವಿತ್ ಪ್ರಾಪರ್ ಸ್ಟಾಪ್ ಲಾಸಲ್ಲಿ ಎಲ್ಲ ಟ್ರೇಡ್ ಮಾಡಿದಾರಲ್ಲ, ಏನಾದ್ರು ಚಿಕ್ಕ ಪುಟ್ಟ ನಮಗೆ ಮೊನ್ನೆ ಎಲ್ಲ ಸಣ್ಣ ಸಣ್ಣ ಸ್ಟಾಪ್ ಲಾಸ್ ಏನಾದ್ರು ಹಿಟ್ ಆಗಿದೆ ಅಂದರೆ ಎವ್ರಿಥಿಂಗ್ ಈಸ್ ಇವತ್ತು ಎಲ್ಲ ಕವರ್ ಆಗಿ ಬಂದಿರುತ್ತೆ ಅಂತ ಒಳ್ಳೆ ಟ್ರೇಡು ನಮಗೆ ಸಿಕ್ಕಿದೆ. ನಿನ್ನೆ ಒಂದು ಆಫ್ಟರ್ನೂನ್ ಕೂಡ ಚೆನ್ನಾಗಿ ಸಿಕ್ತು. ಇವತ್ತಂತೂ ಎಲ್ಲ ಒಂದು ಮೊಮೆಂಟಮ್ನ ಕ್ಯಾಪ್ಚರ್ ಮಾಡೋ ಥರನೇ ಟ್ರೇಡ್ ನಮಗೆ ಇತ್ತು. ಅಂದರೆ ವಿತ್ ಪ್ರಾಪರ್ ಸ್ಟಾಪ್ ಲಾಸ್. ಅದಕ್ಕೆ ಸಿಸ್ಟಮೆಟಿಕ್ ಆಗಿ ಟ್ರೇಡ್ ಮಾಡಿದ್ರೆ ದೇರ್ ಈಸ್ ಆನ್ ಆ್ಯಂಡ್ ಆವ್ರೇಜ್ ವಿ ಆರ್ ಗೋಯಿಂಗ್ ಟು ಒಂದು ಗ್ರೀನಲ್ಲೇ ಇರ್ತೀವಿ ಅಂತ ಹೇಳ್ಬೋದು. ಸೊ ನನಗೆ ಐ ಹೋಪ್ ನಿಮಗೆಲ್ಲ ಒಂದು ಮೇಲ್ಗಡೆ ಹೈಯರ್ಸ್ ಒಂದು ಲೆವೆಲ್ಸ್ ಸಿಕ್ತು ಅಂತ ಅಂದ್ಕೊಳ್ತೀನಿ. ಲೋವರ್ ಝೋನ್ ಬಂದರೆ ಏನು ಮಾಡಬೇಕು, ಹೈಯರ್ ಝೋನಲ್ಲಿ ಎಲ್ಲಿ ನಮಗೆ ಒಂದು ರೆಸಿಸ್ಟೆನ್ಸ್ ಪಾಯಿಂಟು, ಲೋವರ್ ಝೋನಲ್ಲಿ ಯಾವುದು ಸಪೋರ್ಟ್ ಪಾಯಿಂಟ್ ಅಂತ ಕೂಡ ನಮಗೆ ನಾಳೆಯ ಟ್ರೇಡ್ಗೆ ಸಿಕ್ಕಿದೆ. ಸೊ ಐ ಹೋಪ್ ನಿಮಗೆಲ್ಲರಿಗೂ ಈ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.